ಹೇಳಕ್ಕೆ ತುಂಬಾ ಇಷ್ಟ. ಮಹಾಭಾರತದಲ್ಲಿ 18 ದಿನ ಯುದ್ಧ ಮಾಡ್ತಾರೆ ಅಂತ ಹೇಳ್ತಾರೆ. ಮೊದಲು ಭೀಷ್ಮರು, ಆಮೇಲೆ ದ್ರೋಣಾಚಾರ್ಯರು, ಆಮೇಲೆ ಕರ್ಣ, ಆಮೇಲೆ ಶಲ್ಯ. ಮಹಾಭಾರತ ಇಷ್ಟೊತ್ತಿಗೆ ಮುಗಿದೋಗ್ಬಿಡುತ್ತೆ. ಅಷ್ಟೊತ್ತಿಗೆ ಎಲ್ಲ ಅಧ್ಯಾಯಗಳು ಮುಗಿದೋಗ ರಣ ಅಂತ ಕುರುಕ್ಷೇತ್ರದಲ್ಲಿ ಎಲ್ಲ ಸಾವನ್ನಪ್ಪಿ ಸತ್ತು ಹೋಗ್ತಾರೆ. ಕೇವಲ ಅದೇನಕ್ಕೆ ಅಂದ್ರೆ ಆಸ್ತಿ ಜಗಳ. ಶಕುನಿ ಸಂಧಾನಕ್ಕೆ ಕೃಷ್ಣನ್ನೇ ಕರೆಸ್ತಾನೆ. ಕೃಷ್ಣನು ಸಂಧಾನಕ್ಕೆ ಹೋಗ್ತಾನೆ. ಹೋಗಿದ ಸಂದರ್ಭ ಏನಾಗಿತ್ತು, ದುರ್ಯೋಧನ ಒಪ್ಪ ಸ್ಥಿತಿ ಇರಲಿಲ್ಲ. ಅವ್ರಿಗೆ ಆಸ್ತಿ ಕೊಡ್ಬೇಕಾಯ್ತು, ಅಣ್ತಂದ್ರು ಜಗಳ, ಇವ್ರು ಕೊಡಲ್ಲ, ಅವ್ರು ಬಿಡಲ್ಲ. ಇಂಥ ಒಂದು ಪ್ರಸಂಗ ಹೇಳ್ಕೊಂಡು ಹೋಗುತ್ತೆ. ಆದ್ರೆ ಕೃಷ್ಣ ಹೋಗಿದ್ದ ಸಂಧಾನಕ್ಕೆ ಶಕುನಿ ಒಳ್ಳೆದನ್ನು ಬಯಸ್ತಾ ಇರ್ತಾನೆ, ಈ ಕಡೆ ಕೆಟ್ಟದ್ದು ಬಯಸ್ತಾ ಇರ್ತಾನೆ. ಅದು ದುರಂತದ ಒಂದು ಪ್ರಸಂಗ. ಅದೇನಿದ್ರು ಕೃಷ್ಣ ಹೋಗಿದ್ದ ಮಾರ್ಗದ ಹತ್ರ ನ್ಯಾಯ ಮಾರ್ಗ ಆಗುತ್ತೆ. ಆ ಸಂಧಾನ ಹೊಲಸಲ್ಲ, ದುರ್ಯೋಧನ ಕೇಳಲ್ಲ. ಹಂಗಾಗಿ ಮಹಾಭಾರತದಲ್ಲಿ ನಿರಂತರ ಗಲಾಟೆ ಆಗುತ್ತೆ. ಅದು ನೀವು ಎಲ್ಲ ಕೇಳಿದ್ರಿ. ಇಲ್ಲಿ ಏನಾಗತ್ತಪ್ಪ ಅಂದ್ರೆ ಇದು ಕೃಷ್ಣ ಹೇಳ್ತಾನೆ ಯಾವ ತರ ಯುದ್ಧ ಮಾಡ್ಬೇಕಾಗತ್ತೆ, ನೀನ್ ಕೊಟ್ರೆ ಮುಗೀತು, ಯುದ್ಧಕ್ಕೆ ಸಂಬಂಧ ಇರಲ್ಲ ಅಂತ ಹೇಳಿದ್ರೆ ದುರ್ಯೋಧನ ಒಪ್ಪಲ್ಲ. ಶಕುನಿ ಒಂದು ಕೆರೆ ಇರ್ತಾನೆ, ಪಾಂಡವರು ಒಬ್ಬ ಸತ್ರು ಸೋತಂಗೆ, ಅವರು 101 ಜನ ಉಳಿದ್ರೆ ಒಪ್ಪುಳಿದ್ರು ನೀವು ಸೋತಂಗೆ ಅಂದ್ಬಿಡ್ತಾನೆ. ಇಲ್ಲಿ ಕೌರವರು ನಾಶ ಆಗ್ಬೇಕು, ಪಾಂಡವರು ಉಳಿಲೇಬೇಕು. ಇಷ್ಟರಲ್ಲೇ ಅದು ಸ್ಟಾರ್ಟ್ ಮಾಡ್ತಾರೆ ವ್ಯಾಸರು. ಅಂದ್ರೆ ವ್ಯಾಸ ಬರ ಸಾಹಿತ್ಯದಲ್ಲಿ ಒಂದು ನಿರಪರಾಧಿಗೆ ಶಿಕ್ಷೆ ಆಗಬಾರ್ದು ಅನ್ನೋ ಇವತ್ತು ಕಾನೂನು ಇದೆಯಲ್ಲ, ಆ ವಿಚಾರ ಹೇಳಕ್ಕೆ ಒಂದು ಪ್ರಸಂಗ ಇದೆ. ಮೊದಲು ಏಕಲವಿಗೆ ಮೋಸ ಆಗುತ್ತೆ ಅಂತ ಹೇಳ್ತೀವಿ. ಅಂದ್ರೆ ಕುವೆಂಪು ಬರೀತಾರೆ, ಬಿರಲ್ಗೆ ಕೊರಳನ, ಅಲ್ಲಿ ಬೆರಳು ಕುಯ್ದಕ್ಕೆ ಇಲ್ಲಿ ಕೊರಳನೆ ಕುಯ್ತಾರೆ. ಅದಕ್ಕಿಂತಲೂ ಕೊನೆಗೆ ಮೋಸ ಮಾಡಿದ್ದು ಕೃಷ್ಣ ಅನ್ಸುತ್ತೆ ನನಗೆ. ಒಂದ್ಸಲ ಈ ಕತೆ ಕೇಳ್ತಾ ಇದ್ದೆ ನಾನು ಚಿಕ್ಕನಾಗಿದ್ದಾಗ. ನಮ್ಮಪ್ಪ ಹೇಳ್ತಾ ಇತ್ತು, ಇಲ್ಲಿ ಯಾರು ನ್ಯಾಯ ಅಂತ ಕೇಳಿದ್ರು. ಅದಕ್ಕೆ ನಾನು ಹೇಳಿದೆ, ಕೃಷ್ಣನ್ ಮೋಸ ಅಲ್ಲೋಣ ಅಂತ. ಅದೇಂಗೆ ಮೋಸ ಆಗುತ್ತೆ, ಕೃಷ್ಣ ನ್ಯಾಯಕ್ಕೋಸ್ಕರ ಬಂದರು, ಭಗವಂತನ ಅಂತ. ಭಗವಂತ ಮಾಡಿದ್ರು ಇದು ಇವನನ್ನ ಯಾಕೆ ತೋಲ್ಬೇಕಾಯ್ತು, ಬೇರೆ ಇರ್ಲಿಲ್ವಾ ಅಂತ ಕೇಳಿದೆ. ಅದಕ್ಕೆ ಅವರು ಹೇಳಕ್ ಆಗ್ಲಿಲ್ಲ. ಅದು ಅಂತ ಒಂದು ಪ್ರಸಂಗದಲ್ಲಿ ಇಲ್ಲಿ ಪುತ್ರವನ ಕತೆ ನೀವು ಮಾತ್ರ ಕೇಳ್ತೀರಿ, ಅರ್ಜುನನ್ ಮಗ ಅಂತ. ಆದ್ರೆ ಭೀಮನ್ ಮಗ ಘಟೋತ್ಕಚನ ಮಗ ಹೋಗ್ತಾನೆ. ಅವನನ್ನ ಜಾನಪದದಲ್ಲಿ ಎತ್ತಿ ಹೊಗಳ್ತಾರೆ. ಇಲ್ಲಿ ವ್ಯಾಸ ಅಷ್ಟು